ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ವ್ಲಾಗ್. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸಬ್ಜಾ ಸೀಡ್ಸು, ಲೆಮನ್ನು ಮತ್ತು ಹನಿ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸೊ ಕುಡಿದ್ಬಿಟ್ಟು ಇವತ್ತು ಜಿಮ್ಮಿಗೆ ಹೋಗೋದು. ನಾನು ಇವತ್ತು ಟಿಫನ್ಗೆ ಅರ್ಧ ಪಪ್ಪಾಯ ಕಟ್ ಮಾಡ್ಕೊಂಡು ತಿಂದೆ ಅಷ್ಟೇ. ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ಸೊ ಫ್ರೈಡೇ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಮುಗಿಸ್ಬಿಟ್ಟು ಸಲೂನ್ ಹತ್ರ ಹೋಗೋದು. ಪೂಜೆ ಎಲ್ಲ ಮುಗೀತು. ನಮ್ಮ ಚಿಕ್ಕ ದೇವ್ರ ಮನೆ. ಸಲೂನ್ಗೆ ಹೋಗೋದಕ್ಕಿಂತ ಮುಂಚೆ ವಿದ್ಯಾಲಮ್ಮ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು, ಮತ್ತು ಪಕ್ಕದಲ್ಲೇ ದೊಡ್ಡಮ್ಮ ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಈಗ ಸಲೂನ್ ಹತ್ರ ಬಾಯ್ ಬಿಟ್ಕೊಂಡ್ಬಿಟ್ಟು ನಿದ್ದೆ ಮಾಡಬೇಡ. ಹಾಯ್, ಹೆಲೋ, ಹವ್ ಯು? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನನ್ನ ಫ್ರೆಂಡ್ ಸಂಧ್ಯಾ ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಸೊ ಹೀಗೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸಪೋರ್ಟ್ ಹೀಗೆ ಮಾಡ್ತಾ ಇರಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ನಾನು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ನೀವು ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಸಲೂನ್ಗೆ ಇವತ್ತೊಬ್ಬರು ಲೇಡಿ ಬಂದಿದ್ದರು. ಅವರು ಸ್ವಲ್ಪ ಅಬ್ನಾರ್ಮಲ್ಲು. ಅವ್ರ ಹಸ್ಬೆಂಡೇ ಕರ್ಕೊಂಡ್ಬಂದಿದ್ರು. ಸುಮಾರು 2 ವರ್ಷ ಆಯ್ತಂಗೆ ಅವರು ತಲೆ ಬಾಚಿ ಮತ್ತು ತಲೆಗೆ ಸ್ನಾನ ಮಾಡಿ ಫುಲ್ಲು ಗಂಟಾಗ್ಬಿಟ್ಟಿತ್ತು. ತುಂಬ ಹೊತ್ತು ಅದನ್ನು ಕ್ಲೀನ್ ಮಾಡಿದ್ವಿ. ಕೊನೆ ಕ್ಲೀನ್ ಮಾಡೋಕ್ಕಾಗ್ದಿರ ಕಟ್ ಮಾಡಿದ್ವಿ ಸ್ವಲ್ಪ. ಅವರು ಹೇಳಿದ ಮಾತು ಕೇಳ್ತಾನೆ ಇರಲಿಲ್ಲ. ಕಟ್ ಮಾಡಿಬಿಡಿ ಅಂತಿದ್ರು. ಅವ್ರ ಹಸ್ಬೆಂಡ್ ಕಟ್ ಮಾಡಿ ತೆಗೀರಿ ಮ್ಯಾಮ್ ಅಂತ ಹೇಳಿ ಕರ್ಕೊಂಡ್ಬಂದಿದ್ರು. ಎಲ್ಲ ಕ್ಲೀನ್ ಮಾಡಿದ್ವಿ. ಸುಮಾರು ಒಂದು 2 ಅವರ್ಸ್ ಆಯಿತು ಅವರಿಗೆಲ್ಲ ಕ್ಲೀನ್ ಮಾಡಿ, ತಲೆಗೆ ಎಲ್ಲ ಹೇರ್ ಕಲರ್ ಹಾಕಿ, ಮತ್ತು 2 ಸತಿ ಹೇರ್ ವಾಶ್ ಮಾಡಿದ್ವಿ. ಅವ್ರ ಹಸ್ಬೆಂಡ್ ನೈಲ್ ಕಟ್ ಮಾಡಿಕೊಡಿ ಅಂತ ಕೇಳಿದ್ರು. ನೈಲೆಲ್ಲ ಕಟ್ ಮಾಡಿ ಮತ್ತು ಐಬ್ರೋನೂ ಮಾಡಿ ಕಳಿಸಿದ್ವಿ. ನಿಜ ಅವ್ರು ಸ್ಟಾರ್ಟಿಂಗ್ ಬಂದಿದ್ದಕ್ಕೂ ಮತ್ತು ನಮ್ಮ ಸಲೂನಿಂದ ಹೋಗಬೇಕಾದ್ರೆ ನಮಗೆ ಆಶ್ಚರ್ಯ ಆಯಿತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದರು. ಅವರು ನೋಡಿ ನಮಗೆ ಖುಷಿ ಆಯಿತು, ಫಸ್ಟ್ ಬಂದಿದ್ದೀವ್ರೇನಾ ಅಂತ. ನಾನು ಇವತ್ತು ನಿಮಗೆ ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ ಎಲ್ಲ ಹಾಕಿ ಬದನೆಕಾಯಿ ಬಜ್ಜಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಮುದ್ದೆಗಾಗಿರ್ಬೋದು, ರೈಸ್ಗಾಗಿರ್ಬೋದು. ಇಲ್ಲಿ 1 ಟೊಮೊಟೊ ತೊಗೊಂಡಿದ್ದೀನಿ, ಆಲೂಗೆಡ್ಡೆ, ಬದನೆಕಾಯಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಇದಿಷ್ಟು ಇವಾಗ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳೋಣ. ಇವಾಗ ಇದನ್ನು 1 ವಿಷಿಲ್ ಕೂಗಿಸ್ಕೊಳ್ಳೋಣ. ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಜೀರಿಗೆ, ಮೆಣಸು, ಒಂಚೂರು ಮೆಂತ್ಯ, 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ಇದನ್ನು ಕೈಯಲ್ಲೂ ಬೇಕಂದರೆ ಕಿವುಚ್ಕೊಬೋದು. ಸೊ ಕೈ ಖಾರ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ರುಬ್ಕೊತೀನಿ. ತುಂಬ ನುಣ್ಣಗೆ ರುಬ್ಬಾರ್ದು, ತರಿಯಾಗಿ ರುಬ್ಕೊಬೇಕು. ಇದು ಒಗ್ಗರಣೆ ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಹಂಗೇನೂ ಇದು ಮಾಡ್ಕೊಬೋದು. ಸ್ವಲ್ಪ ತೆಳುವು ಮಾಡ್ಕೊಳಕ್ಕೆ ಅದು ಬೇಯಿಸಿಟ್ಟಿದ್ನಲ್ಲ ಆ ನೀರು. ಇವಾಗ ಇದನ್ನು ಸ್ವಲ್ಪ ಒಗ್ಗರಣೆ ಮಾಡೋಣ. ಬನ್ನಿ. ನಾನೊಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಆಯಿಲ್ ಜಾಸ್ತಿ ಹಾಕ್ಬಾರ್ದಿದು. ಎಣ್ಣೆ ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿಬಿಟ್ಟು ಈ ರುಬ್ಬಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಆಲ್ರೆಡಿ ಬೇಯಿಸಿ ರುಬ್ಬಿರೋದ್ರಿಂದ ಒಗ್ಗರಣೆಲ್ಲ ಮಿಕ್ಸ್ ಮಾಡೋದು ಬೇಡ. ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ. ಅವಾಗೆ ಬೇಯಿಸೋದಕ್ಕೆ ಹಾಕಿದ್ನಲ್ಲ ಅದೇ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಸಿ ಈರುಳ್ಳಿ ಸೇರಿಸ್ಕೊಳ್ಳೋಣ. ಹಸಿ ಈರುಳ್ಳಿನೇ ಹಾಕಬೇಕು. ನಿಜ ತುಂಬ ಚೆನ್ನಾಗಿರುತ್ತೆ. ಇದು ಮುದ್ದೆಗಂತೂ ಸಖತ್ ಟೇಸ್ಟಾಗಿರುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಬದನೆಕಾಯಿ ಬಜ್ಜಿ ರೆಡಿ ಆಯಿತು. ಅದಕ್ಕೆ ಸೈಡ್ಸ್ ಏನಾದರೂ ಬೇಕಲ್ಲ, ಅದಕ್ಕೆ ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ. ಇದ್ರ ಪಲ್ಯ ಮಾಡ್ಕೊಳ್ಳೋಣ ಅಂತ. ಕಾಬೂಲ್ ಕಡಲೆ ಪಲ್ಯನೂ ರೆಡಿ ಆಯಿತು. ಬದನೆಕಾಯಿ, ಆಲೂಗೆಡ್ಡೆ ಬಜ್ಜಿ, ಬಿಸಿ ಬಿಸಿ ಮುದ್ದೆ, ಕಡಲೆ ಪಲ್ಯ. ಬನ್ನಿ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ತುಪ್ಪ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಬಜ್ಜಿ ಮುದ್ದೆ ನಿಜ ಸಕ್ಕತ್ತಾಗಿದೆ. ಪಲ್ಯ